ನಮಸ್ಕಾರ. ನನ್ನ ಹೆಸರು ವಿನಯ್ KH ಅಂತ ಹೇಳಿ. ನಾನು ಕಾಂಟಿನೆಂಟ್ ಟೆಕ್ನಾಲಜಿ ಫೌಂಡರ್ ಮತ್ತು CEO. ನಮ್ಮದು ಬೆಂಗಳೂರು ಬೇಸ್ ಸ್ಟಾರ್ಟಪ್ಪು. ಸೊ ಕನ್ನಡಿಗರೇ ಮಾಡಿರೋಂಥ ಒಂದು ಸ್ಟಾರ್ಟಪ್ಪು. ಇದು AI ಟೆಕ್ನಾಲಜಿ ಯೂಸ್ ಮಾಡಿ UPSC ಮತ್ತು KPSCಗೆ ಏನು ಸ್ಟೂಡೆಂಟ್ಸ್ ಪ್ರಿಪೇರ್ ಆಗ್ತಿದ್ದಾರೆ ಅವರ ಜರ್ನಿನ ಸ್ಮಾರ್ಟ್ ಮಾಡೋದಕ್ಕೆ ಈ ಸ್ಟಾರ್ಟಪ್ನ ನಾವು ಫೌಂಡ್ ಮಾಡಿದ್ದೀವಿ. ಹೇಗೆ ಸ್ಮಾರ್ಟ್ ಮಾಡುತ್ತೆ ಅಂದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೇ IAS ಆಸ್ಪಿರೆಂಟ್ ಆಗಿದ್ದೆ. ಡೆಲ್ಲಿನಲ್ಲಿ ಕೋಚಿಂಗ್ ತೊಗೊಂಡು ಓದ್ತಾ ಇದ್ದೆ 2016, 17, 18ನೇ ಇಸ್ವಿನಲ್ಲಿ. ಸೊ ಓದ್ವಾಗ ತುಂಬ ಕಠಿಣವಾಗಿ ಓದ್ತಾ ಇರ್ತೀವಿ, ತುಂಬ ಬುಕ್ಸ್ ಓದ್ತಾ ಇರ್ತೀವಿ. ಆದರೆ ತುಂಬ ಕಠಿಣವಾಗಿ ಓದಬಾರ್ದು. ಈ ಎಕ್ಸಾಮ್ನ ಪಾಸ್ ಮಾಡೋಕ್ಕೆ ಸ್ಮಾರ್ಟಾಗಿ ಓದಬೇಕು. ಸೊ ನಮಗೆ ಅವಾಗ ಗೊತ್ತಾಗ್ತಾ ಇರಲಿಲ್ಲ ಹೇಗೆ ಇದನ್ನು ಸ್ಮಾರ್ಟಾಗಿ ಓದಬೇಕು ಅಂತ ಹೇಳಿ. ಅದಕ್ಕೆ ನಾವೇನು ಮಾಡಿದ್ದೀವಿ, ಈಗ ಟೆಕ್ನಾಲಜಿನ ಅಡಾಪ್ಟ್ ಮಾಡಿಕೊಂಡು ಸ್ಟೂಡೆಂಟ್ಸಿಗೆ ಗೊತ್ತಾಗುತ್ತೆ ನಾನು ಯಾವ ಟಾಪಿಕಲ್ಲಿ ಸ್ಟ್ರೆಂತ್ ಇದೆ, ನಂದು ಯಾವುದರಲ್ಲಿ ವೀಕ್ ಆಗ್ತಾ ಇದ್ದೀನಿ, ನಾನು ಹೇಗೆ ಪ್ರೋಗ್ರೆಸ್ ಆಗ್ತಿದ್ದೀನಿ ಅಂತೇಳಿ. ಇದನ್ನು ಈ ಭಾರತದಲ್ಲೇ ಮೊದಲ ಅನ್ಬೋದು ಒಂದು AI ಟೆಕ್ನಾಲಜಿನ ಇಂಥ ಒಂದು ಟಫ್ ಎಕ್ಸಾಮ್ ಏನು UPSC KPSC ಅಂತ ಕರೀತಾರೆ ಅದಕ್ಕೆ ತಗೊಂಡ್ಬಂದಿದ್ದೀವಿ. ಮತ್ತು ಈಗ ಇನ್ಸೈಟ್ಸ್ IAS ಅವ್ರ ಜೊತೆಗೆ ಕೊಲಾಬ್ರೇಷನ್ ಆಗಿ ಅವರು ಭಾರತದಲ್ಲಿ ಒಳ್ಳೊಳ್ಳೆ ರ್ಯಾಂಕ್ಸ್ಗಳನ್ನ ಕೊಟ್ಟಿದ್ದಾರೆ. ಇವನ್ ಕರ್ನಾಟಕದ ನಂಬರ್ 1 ರ್ಯಾಂಕ್ ಬಂದಿರೋದು ಅವ್ರ ಇನ್ಸ್ಟಿಟ್ಯೂಷನ್. ಅವರ ಸಹಯೋಗದೊಂದಿಗೆ ಈ ಟೆಕ್ನಾಲಜಿನ ತಗೊಂಡ್ಬಂದು ಸ್ಟೂಡೆಂಟ್ಸಿಗೆ ನಾವು ಕೊಟ್ಟಿದ್ದೀವಿ. ಇದುವರೆಗೂ ನಮ್ಮ ಪ್ಲಾಟ್ಫಾರ್ಮಲ್ಲಿ 85,000 ಸ್ಟೂಡೆಂಟ್ಸ್ಗಳು ಒಂದು ಟೆಸ್ಟ್ಗಳನ್ನ ತಗೊಂಡಿದ್ದಾರೆ. ಮತ್ತು ರೀಸೆಂಟಾಗಿ ಪ್ರಿಲಿಮ್ಸ್ ಏನು ಎಂಡ್ ಆಯ್ತಲ್ಲ ಎಕ್ಸಾಮು, ಆ ಪ್ರಿಲಿಮ್ಸ್ ಎಕ್ಸಾಮಲ್ಲೂ ನಮ್ಮದಿಂದ 68 ಕ್ವಶನ್ಸು ಸಿಮಿಲರ್ ಆಗೇ ಬಂದಿದೆ. ಅದು ಬ್ಯೂಟಿ ಆಫ್ ನಮ್ಮ ಟೆಕ್ನಾಲಜಿ. ಸೊ ಮುಂದಿನ ದಿನಗಳಲ್ಲಿ ನಾವು ಈಗ ಬರ್ತಿರೋಂಥ KPSC ಎಕ್ಸಾಮ್ ಆಗ್ಬೋದು, ನೀಟ್ ಎಕ್ಸಾಮ್ ಆಗ್ಬೋದು, ಇದಕ್ಕೆಲ್ಲರಿಗೂ ನಮ್ಮ ಕರ್ನಾಟಕ ಮತ್ತು ಭಾರತದಾದ್ಯಂತ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಮನೆಯಲ್ಲೇ ಕೂತ್ಕೊಂಡು ಒಂದು ಮೊಬೈಲಲ್ಲೇ ಅವರ ಒಂದು ಎಕ್ಸಾಮ್ ಪ್ರಿಪ್ರೇಷನ್ ಜರ್ನಿನ ಸ್ಮಾರ್ಟ್ ಮಾಡೋದಕ್ಕೆ ನಾವು ಹೊರಟಿದ್ದೀವಿ. ಕೇವಲ ಒಂದು 12 ಜನ ಟೀಮ್ ಮೆಂಬರು ಇಲ್ಲೇ ನಮ್ಮ ನಾಗರಬಾವಿನಲ್ಲೇ ನಮ್ಮದು ಆಫೀಸ್ ಇರೋದು, ಅದರಲ್ಲಿ ಕೂತ್ಕೊಂಡು ಈ ಒಂದು ಸಾಧನೆನ ಮಾಡಿದ್ದೀವಿ. ಇದನ್ನು ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಮತ್ತು ಎಲ್ಲ ಕನ್ನಡಿಗರದೇ ಒಂದು ಟೀಮು. ನಾವೆಲ್ಲ ರೈತರ ಬ್ಯಾಕ್ಗ್ರೌಂಡಿಂದ ಬಂದು ತುಮಕೂರು ಕಟಾರನಹಳ್ಳಿ ಅನ್ನೋ ಒಂದು ನಮ್ಮದು ಊರು. ಸೊ ರೈತರ ಫ್ಯಾಮಿಲಿಯಿಂದ ಬಂದು ಒಂದು ಸ್ಟೂಡೆಂಟ್ಸು ಮಾಡಿರೋಂಥ ಒಂದು ಪ್ಲಾಟ್ಫಾರ್ಮ್ ಇವತ್ತು ತುಂಬ ಚೆನ್ನಾಗಿ ಎಲ್ಲ ಸ್ಟೂಡೆಂಟ್ಸು ತಗೊಳ್ತಾ ಇದ್ದಾರೆ. ಲೆಕ್ಚರರ್ಸ್ಗಳು ಕೂಡ ಇಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಏನು ವಿಜಯನಗರ ಚಂದ್ರ ಲೇಔಟಲ್ಲಿ ತೋರಿಸಿದ್ದೀವಿ, ಅವ್ರುಗಳು ಅಪ್ರಿಷಿಯೇಟ್ ಮಾಡಿದ್ದಾರೆ. ಈ ರೀತಿ ಎಲ್ಲರಿಗೂ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ಕನ್ನಡಿಗರೇ ಆಗ್ಬೋದು ಭಾರತೀಯರು ಎಲ್ರಿಗೂ ಈ ರೀತಿ ಒಂದು ಟೆಕ್ನಾಲಜಿನ ನೀವು ಅಡಾಪ್ಟ್ ಮಾಡ್ಕೊಳ್ಳಿ, ನಿಮ್ಮ ಜರ್ನಿನ ಸ್ಮಾರ್ಟ್ ಮಾಡ್ಕೊಳ್ಳಿ. ತುಂಬ ವರ್ಷ ಓದಿ ನಿಮ್ಮ ಪೇರೆಂಟ್ಸಿಗೆ ಬರ್ಡನ್ ಮಾಡೋ ಬದಲು ಕಡಿಮೆ ವರ್ಷದಲ್ಲೇ ಕಡಿಮೆ ಅಟೆಂಪ್ಟಲ್ಲೇ ನೀವು ಕ್ಲಿಯರ್ ಮಾಡ್ಬೋದು. ಸೊ ಒಳ್ಳೊಳ್ಳೆ ಉನ್ನತ ಅಧಿಕಾರಿಗಳು ಆಗ್ಬೋದು ಅಂತ ಹೇಳೋದನ್ನ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ಇದ್ರ ಜೊತೆಗೆ ಏನು ಚಂದ್ರು, ಸೊ ನನ್ನ ಹೆಸರು ನವೀನ್ ಅಂತ, ನಾನೊಬ್ಬ ಕೋ-ಫೌಂಡರ್ ಆಫ್ ಕಾಂಟಿನೆಂಟ್ ಟೆಕ್ನಾಲಜಿ. ಸೊ ನಮ್ಮ ಒಂದು 1.5-2 ವರ್ಷದಲ್ಲಿ ನಾವು ಏನೇ ಯಾವ್ಯಾವ ಎಕ್ಸಾಮ್ ಇದೆ ನಮ್ಮ ಇಂಡಿಯಾದಲ್ಲಿ ಅದೆಲ್ಲದಕ್ಕೂ ಮಾಕ್ ಟೆಸ್ಟ್ನ AI ಬೇಸ್ಡ್ ಮಾಕ್ ಟೆಸ್ಟ್ನ ಒದಗಿಸ್ತೇವೆ. ಸೊ ದ ಬ್ಯೂಟಿ ಆಫ್ AI ಅಬೌಟ್ ಮಾಕ್ ಟೆಸ್ಟ್ ಇಸ್, ನನ್ನ ಒಂದು ಸ್ಟ್ರೆಂತ್, ಈ ಇಂಡಿವಿಜುವಲ್ ಪರ್ಸನ್ಸ್ ಇರ್ತಾರಲ್ಲ, ಇಂಡಿವಿಜುವಲ್ ಸ್ಟ್ರೆಂತ್ ವೀಕ್ನೆಸ್ ಏನಿರುತ್ತೆ ಅದ್ರ ಪ್ರಕಾರ ಒಂದು ಮೋಲ್ಡ್ ಮಾಡ್ತಾ ಹೋಗುತ್ತೆ AI ಅನ್ನೋದು. ಯಾವಾಗ ನಾವು AI ಟೆಕ್ನಾಲಜಿನ ನಮ್ಮ ಒಂದು ಪ್ರಿಪ್ರೇಷನಲ್ಲಿ ಯೂಸ್ ಮಾಡ್ಕೊತೀವಿ, ನಮ್ಮ ಕೆಲಸ ಸುಲಭ ಆಗುತ್ತೆ. ದ ವೇ ಆಫ್ ವರ್ಕಿಂಗ್ ವಿಲ್ ಡೆಫಿನೆಟ್ಲಿ ಬಿಕಮ್ ಈಸಿ, ಸೊ ದ್ಯಾಟ್ ವಿ ಕ್ಯಾನ್ ಯೂಸ್ ದಟ್ ಟೈಮ್ ಎಫೆಕ್ಟಿವ್ಲಿ. ಸೊ ನಮ್ಮ ಉದ್ದೇಶ ಏನಂದರೆ, ಈಗ ಯಾರೋ ಒಬ್ಬ ಕ್ಯಾಂಡಿಡೇಟು 3 ವರ್ಷ 4 ವರ್ಷದಲ್ಲಿ ಕ್ಲಿಯರ್ ಮಾಡೋರು 1 ವರ್ಷ 2 ವರ್ಷದಲ್ಲಿ ಕ್ಲಿಯರ್ ಮಾಡೋದು, ಸೊ ದಟ್ ವಿ ಕ್ಯಾನ್ ಗಿವ್ ದಟ್ ಸ್ಪ್ರೆಡ್ ದಟ್ ಜಾಯ್, ಸೊ ಗಿವಿಂಗ್ ಬ್ಯಾಕ್ ದ ಟೈಮ್. ಸೊ ದಟ್ ಈಸ್ ವಾಟ್ ಸಮಯ ಸ್ಟ್ಯಾಂಡ್ಸ್. Thank you so much for all your support for the media persons and everyone. Thank you so much. So I'm one of a co-founder of Continent Technology.